ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂ ಮಾಡೆಲ್ ಬ್ಯಾಗ್ ಡಿಸೈನ್ಸ್ನ ಜೊತೆಗೆ ಬಂದಿದ್ದೀನಿ. ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಒಂದು ಶಾರ್ಟಲ್ಲಿ ಈ ಒಂದು ಪೋಸ್ಟ್ ಮಾಡಿದ್ದೆ. ಇವಾಗ ಈ ಥರ ಡಿಸೈನೇ ನಮಗೆ ಮಾಡಿಕೊಡಿ ಅಂತ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಇದರಲ್ಲಿ ಈ ಬ್ಯಾಕ್ ಮತ್ತು ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆನೂ ಓಪನ್ ಇದೆ. ಹುಕ್ಪಟ್ಟಿ ದಾರದ ಪಟ್ಟಿ ಬಂದಿದೆ. ಇಲ್ಲಿ ಓಪನ್ ಇದೆ. ಅವ್ರಿಗೆ ಬ್ಯಾಕ್ ಓಪನ್ ಬೇಡವಂತೆ. ಫ್ರಂಟೇ ಮಾಮೂಲಿ ಬೋಟ್ ನೆಕ್ ಬೇಕು. ಅದ್ರ ಜೊತೆಗೆ ಫ್ರಂಟು ಮಾಮೂಲಿ ಶೇಪ್ ಅನ್ನೋದು ಇಟ್ಟು ಮತ್ತು ಕ್ರಾಸ್ ಬೆಲ್ಟು ಆ್ಯಸ್ ಯೂಶ್ವಲ್ ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಲ್ಲ, ಅದೇ ರೀತಿ ಫ್ರಂಟಲ್ಲಿ ಬೇಕು. ಬ್ಯಾಕಲ್ಲಿ ಮಾತ್ರ ಅವ್ರಿಗೆ ಈ ಥರ ಡಿಸೈನ್ ಬೇಕು. ಈ ಉಪ್ಪಟ್ಟಿ ದಾರದ ಪಟ್ಟಿ ಬೇಡ ಅವ್ರಿಗೆ. ಅದು ಫುಲ್ಲು ಕ್ಲೋಸ್ ಆಗಿ ಇರಬೇಕು. ಅಂದರೆ ಇದು ಓಪನ್ ಇದೆ ಅಲ್ಲ, ಅದು ಕ್ಲೋಸ್ ಆಗಿ ಇರಬೇಕು. ಇದ್ರ ಜೊತೆಗೆ ಇಲ್ಲೆಲ್ಲ ಪೋಟ್ಲಿಗಳು ಬಂದಿದೆ ಅಲ್ವಾ, ಇದು ಆ್ಯಕ್ಚುಲಿ ಏನಾಗಿದೆ, ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಅಟ್ಯಾಚ್ ಆದಮೇಲೆ ಅದನ್ನು ಕಟ್ ಮಾಡಿ ಪೋಟ್ಲಿಗಳನ್ನ ಅಟ್ಯಾಚ್ ಮಾಡಿಕೊಂಡು ಆನಂತರ ಫಿನಿಶಿಂಗ್ ಮಾಡಬೇಕಾಗತ್ತೆ. ಬಟ್ ಬಿಗಿನರ್ಸು ಆ ಮೆಥಡ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಏನಾಗ್ಬಿಡುತ್ತೆ, ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮೇನ್ ಫ್ಯಾಬ್ರಿಕ್ ಮಾತ್ರನೇ ಕಟ್ ಮಾಡಿಕೊಂಡು, ಅಂದರೆ ಲೈನಿಂಗ್ನ ಯಾವುದು ಕಟ್ ಮಾಡ್ದೇನೆ ಮೇನ್ ಫ್ಯಾಬ್ರಿಕಲ್ಲಿ ಮಾತ್ರನೇ ಕಟಿಂಗ್ನ ಮಾಡಿಕೊಂಡು ಪೋಟ್ಲಿನ ಅಟ್ಯಾಚ್ ಮಾಡಿ ಆನಂತರ ಲೈನಿಂಗ್ ಕರೆಕ್ಟ್ ಮೆಷರ್ಮೆಂಟ್ಗೆ ಏನು ಕಟ್ ಮಾಡ್ಕೊಂಡಿರ್ತೀವಲ್ವ ಲೈನಿಂಗು, ಅದನ್ನು ಇಟ್ಟು ಜಸ್ಟ್ ಟರ್ನ್ ಮಾಡಿಕೊಂಡ್ರೆ ಈ ಡಿಸೈನು ಕಂಪ್ಲೀಟಾಗಿ ಆಗುತ್ತೆ. ಬಿಗಿನರ್ಸ್ಗೋಸ್ಕರ ನಾನು ಈ ಡಿಸೈನ್ನ ಮಾಡ್ತಾ ಇರೋದ್ರಿಂದ ನಾನು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡೋ ಅಂಥ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಯಾವುದು ಕ್ಯಾನ್ವರ್ಸ್ನ ಬಳಸ್ತೇನೆ ನಾವು ಹಾಗೆ ಲೈನಿಂಗ್ ಬಟ್ಟೆಯಲ್ಲಿ ಯಾವ ರೀತಿ ಟರ್ನ್ ಮಾಡೋದು ಅಂತಲೂ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಕ್ಯಾನ್ವರ್ಸ್ ಬಳಸ್ತೇನೆ ಈ ಡಿಸೈನ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ಥರ ತುಂಬ ಪೋಟ್ಲಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೋಟ್ಲಿಗಳನ್ನ ನಾವು ಇಲ್ಲೂ ಸಹ ಕೆಳಗಡೆನೂ ಸಹ ಫಿಕ್ಸ್ ಮಾಡಬೇಕು ಮತ್ತು ಆನಂತರ ಇಲ್ಲೂ ಸುತ್ತಲೂ ಸಹ ಫಿಕ್ಸ್ ಮಾಡಬೇಕಲ್ವ. ಅದರಿಂದ ಈ ರೀತಿ ತುಂಬ ಪೋಟ್ಲಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಪೋಟ್ಲಿ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ನಾನು ಪೋಟ್ಲಿ ಮಾಡೋದನ್ನು ಅಪ್ಲೋಡ್ ಮಾಡಿರ್ತೀನಿ. ಒಮ್ಮೆ ಹೋಗಿ ಚಾನಲ್ನ ಚೆಕ್ ಮಾಡ್ಬೋದು, ಆವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ನಾನು ಈ ಪೋಟ್ಲಿ ಮಾಡೋಕ್ಕೋಸ್ಕರ ಈ ರೀತಿ ಬಲೂನ್ಸ್ನ ಬಳಸಿದ್ದೀನಿ. ಈ ಬಲೂನ್ಸು ಒಂದೇ ಸೈಜ್ ಇರೋ ಹಾಗೆ ಎಲ್ಲದನ್ನು ಆರಿಸ್ಕೊಂಡು, ಇದರಲ್ಲಿ ತುಂಬ ಸೈಜ್ ಇರೋದು ಬರುತ್ತೆ. ಇದು ಆರ್ಡ್ಲಿ 10 ರೂಪೀಸ್ ಏನೋ ಅಷ್ಟೇ. ಎಲ್ಲ ನಿಮಗೆ ಸ್ಟೇಷನರಿ ಶಾಪಲ್ಲೂ ಸಿಗುತ್ತೆ. ಇದು ಎಲ್ಲ ಡಿಫ್ರೆಂಟ್ ಸೈಜ್ಗಳಿರುತ್ತೆ. ಇದರಲ್ಲಿ ಒಂದೇ ಸೈಜ್ ಬರೋ ರೀತಿಯಾಗಿ ಆರಿಸ್ಕೊಂಡಿದ್ದೀನಿ ಬಲೂನ್ಸು. ಅದನ್ನು ಈ ರೀತಿ ಟೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉಪಯೋಗಿಸ್ಕೋತೀನಿ. ಆ ನಂತರ ನಾನಿಲ್ಲಿ ಏನು ಮಾಡಿದ್ದೀನಿ, ಶೇಪ್ನ ಕೊಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಇದಕ್ಕೆ ನಾನು ಒಳಗಡೆ ಲೈನಿಂಗ್ ಬಟ್ಟೆಗೆ ಇದಿಷ್ಟಕ್ಕೆ ಮಾತ್ರ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪಾರ್ಟ್ ಸುತ್ತಲಕ್ಕೂ ನಾನು ಪೋಟ್ಲಿಗಳನ್ನ ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ಈ ಕಡೆ ಫೇಸಿಂಗ್ ಬರೋ ಥರ ಈ ರೀತಿ ಪೋಟ್ಲಿನ ನಾನು ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ಸುತ್ತಲೂ ನಾನು ಇಲ್ಲಿಗೆ ಪೋಟ್ಲಿನ ಅಟ್ಯಾಚ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಸಮಕ್ಕೆ ಕಟ್ ಮಾಡ್ಕೊಬೇಕು. ಈ ರೀತಿ ಸಮಕ್ಕೆ ಕಟ್ ಮಾಡ್ಕೊಬೇಕು. ಇದೇ ರೀತಿ ನಾನು ಎಲ್ಲವನ್ನೂ ಕಟ್ ಮಾಡ್ಕೊತೀನಿ. ಈ ರೀತಿ ಒಂದ್ರ ಪಕ್ಕ ಒಂದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಇದು ಒಂದು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಮತ್ತು ಆ ಡಿಸೈನಲ್ಲಿ ಸುಮಾರು 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡಿದ್ದಾರೆ. ಬಟ್ ನಾನು ಒಂದ್ರ ಪಕ್ಕ ಒಂದು ಅರ್ಧ ಇಂಚ್ ಗ್ಯಾಪಲ್ಲೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದೆಲ್ಲ ಪೋಟ್ಲಿಗಳನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಆ ಫೋಟೋದಲ್ಲಿರೋ ಥರ ಇಲ್ಲಿ ಕೆಳಗಡೆಗೆ ಪೋಟ್ಲಿ ಬರಬೇಕು ಅಲ್ವಾ. ಇವಾಗ ಇಲ್ಲಿ ಸೆಂಟ್ರಲ್ಲಿ ಪೋಟ್ಲಿಗಳು ಬರಬೇಕಲ್ವಾ. ಈ ಪೋಟ್ಲಿ ಬರೋದಕ್ಕೆ ಇವ್ರೇನು ಮಾಡಿದ್ದಾರೆ, ಕಟಿಂಗ್ ಮಾಡಿ ಆ ನಂತರ ಕಟ್ ಮಾಡಾದಮೇಲೆ ಪೋಟ್ಲಿಗಳನ್ನ ಅಟ್ಯಾಚ್ ಮಾಡಿ ಅಲ್ಲಿಗೆ ಹುಕ್ಸು ದಾರ ಬರೋ ರೀತಿ ಹಾಕಿದ್ದಾರೆ. ಬಟ್ ಇಲ್ಲಿ ನಾವು ಯಾವುದೇ ರೀತಿ ಹುಕ್ಸು ದಾರ ಬರೋ ರೀತಿ ಹಾಕೋದಿಲ್ಲ. ಸೊ ಇದೇನಾಗುತ್ತೆ, ಇವಾಗ ಇಲ್ಲಿ ಕಟ್ ಮಾಡಿಬಿಟ್ರೆ ನನಗಿದು ಅಪ್ ಆ್ಯಂಡ್ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋದ್ರಿಂದ ಅವ್ರಿಗೆ ಅಪ್ ಆ್ಯಂಡ್ ಡೌನ್ ಬಂದರೆ ಯಾವ ರೀತಿ ಸರಿ ಮಾಡ್ಕೊಬೇಕು ಅನ್ನೋ ಒಂದು ಐಡಿಯಾ ಇರೋದಿಲ್ಲ. ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಅದರಿಂದ ನಾನು ಕಟಿಂಗ್ ಮಾಡ್ದೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಈ ಲೈನಿಂಗು ಕಟಿಂಗ್ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಮತ್ತು ಏನು ಗೊತ್ತಾ, ಇಲ್ಲಿ ಕಟ್ ಮಾಡಿ ಅಟ್ಯಾಚ್ ಮಾಡೋದು ತುಂಬ ಈಸಿನೇ. ಆದರೆ ಏನಾಗುತ್ತೆ, ನಮಗೆ ಇಲ್ಲಿ ಸೈಡಲ್ಲಿ ವೇರಿಯೇಷನ್ ಬರುತ್ತೆ. ಯಾಕಂದರೆ ಕಟ್ ಮಾಡಿ ಅಟ್ಯಾಚ್ ಮಾಡಿದಾಗ ಅರ್ಧ ಇಂಚ್ ಹೋಗಿಬಿಡುತ್ತೆ. ಆವಾಗ ಇಲ್ಲೂ ನಾವು ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಅರ್ಧ ಇಂಚ್ ಕಮ್ಮಿ ಆಗೋಗ್ಬಿಡುತ್ತೆ. ಅದರಿಂದ ನಾವು ಕಟಿಂಗ್ ಮಾಡಬೇಕಾದ್ರೆ ಅರ್ಧ ಇಂಚ್ ಸೇರಿಸ್ಕೊಂಡು ಕಟ್ ಮಾಡಬೇಕು. ಅದೆಲ್ಲ ಬಿಗಿನರ್ಸ್ಗೆ ಸ್ವಲ್ಪ ತಲೆನೋವಿರುತ್ತೆ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನಿದು ಮೇನ್ ಫ್ಯಾಬ್ರಿಕ್ಕು ನಾವೇನು ಈ ಲೈನಿಂಗ್ನ ಸಮಕ್ಕೆ
ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಇದನ್ನು ಇಟ್ಟು ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇದನ್ನು ಇಟ್ಟು ಕಟ್ ಮಾಡ್ಕೊಂಡಿರ್ತೀವಿ. ಹೇಗಿದ್ರೂ ನಾವು ಇದನ್ನು ಕಟ್ ಮಾಡ್ಕೊಬೇಕಾದ್ರೆ ಒಂದು ಅರ್ಧ ಇಂಚ್ ಜಾಸ್ತಿಗೆ ಅಂತಲೇ ಕಟ್ ಮಾಡ್ಕೊಬೇಕು. ಇವಾಗ ಈ ಪಾರ್ಟ್ನ ಮಾತ್ರ ನಾನೇನು ಮಾಡಿದ್ದೀನಿ, ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇದರ ಸಮಕ್ಕೆ ಅರ್ಧಕ್ಕೆ ಸಮಕ್ಕೆ ನಾನು ಈ ರೀತಿ ಕಟಿಂಗ್ ಮಾಡ್ಕೊತೀನಿ. ನಾನು ಇಷ್ಟಕ್ಕೆ ಕಟಿಂಗ್ ಮಾಡ್ಕೊತೀನಿ, ಇಲ್ಲೆಲ್ಲ ಕಟಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ. ಕೆಳಗಡೆಯಿಂದ ಒಂದಿಷ್ಟು ಭಾಗಕ್ಕಷ್ಟೇ ನಾನು ಕಟಿಂಗ್ ಮಾಡ್ಕೊತೀನಿ. ಈಗ ಇದನ್ನು ಇಟ್ಕೊಂಡು ನೋಡ್ಕೊತೀನಿ. ಇಲ್ಲಿ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ ಅಲ್ವಾ. ನಾನು ಇಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಪರವಾಗಿಲ್ಲ. ಈ ಬಾರ್ಡರು ಏನಿದೆ ಅಂದರೆ, ಈ ಬಾರ್ಡರ್ ಏನಿದೆ ಕೆಳಗಡೆ ಇದಿಷ್ಟಿದೆ ಅಲ್ಲ, ಇದರಲ್ಲಿ ಈ ಕಡೆ ಒಂದು ಅರ್ಧ ಇಂಚ್, ಒಂದು 1/4 ಇಂಚಷ್ಟು ಬಿಟ್ಟು ನೋಡಿ ಇಲ್ಲಿ ಕುತ್ಕೊಳ್ಳುತ್ತೆ ಅಂತ ಅಂದರೆ ಇಲ್ಲೊಂದಿಷ್ಟುದ್ದ ಬಿಟ್ಟು ಈ ಮಧ್ಯದ ಪಾರ್ಟ್ ಏನಿದೆ ಇಲ್ಲಿ ಒಂದಿಷ್ಟುದ್ದ ಬಿಟ್ಟು ಇಷ್ಟಕ್ಕೆ ಮಾತ್ರ ನಾನು ಪೋಟ್ಲಿಗಳನ್ನ ಅಟ್ಯಾಚ್ ಮಾಡ್ಕೊತೀನಿ. ನಾನು ಇದಕ್ಕೆ ಅಟ್ಯಾಚ್ ಮಾಡಲ್ಲ. ಈಗ ಡೈರೆಕ್ಟಾಗಿ ನಾನು ಮೇಯ್ನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊತೀನಿ. ಈಗ ಇದನ್ನು ಓಪನ್ ಮಾಡಿಕೊಂಡು ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಒಂದು ಸೈಡ್ಗೆ ನಾನು ಪೋಟ್ಲಿನ ಅಟ್ಯಾಚ್ ಮಾಡಿಕೊಂಡು ನಾನು ಈ ರೀತಿ ಹೀಗೆ ಇಟ್ಟು ಇದಿಷ್ಟನ್ನು ಮತ್ತೆ ಮೇಲಿಂದ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡಿಕೊಂಡು ಹೀಗೆ ಓಪನ್ ಮಾಡಿಕೊಂಡಾಗ ಪೋಟ್ಲಿ ಕಾಣಿಸುತ್ತೆ ನನಗೆ. ಆ ರೀತಿ ಮಾಡ್ಕೊತೀನಿ. ಬನ್ನಿ ಇವಾಗ ನೋಡೋಣ ಯಾವ ರೀತಿ ಮಾಡ್ಕೊಳ್ಳೋದಂತ. ನೋಡಿ, ಈ ರೀತಿ ಆಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಇಲ್ಲಿ ನಾನು ಒಂದ್ರ ಪಕ್ಕ ಒಂದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸುಮಾರು ನನಗೆ ಒಂದು 4 ಪೋಟ್ಲಿಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಫ್ಯಾಬ್ರಿಕ್ ಮೇನ್ ಸೈಡಲ್ಲೇ, ಫ್ರಂಟ್ ಸೈಡಲ್ಲೇ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ಇಲ್ಲಿ ಸ್ಟಿಚಿಂಗ್ ಕಾಣ್ತಿದೆ ಅಲ್ಲ, ಇದ್ರ ಮೇಲೇ ನಾವು ಕೆಳಗಡೆಯಿಂದ ಸ್ಟಿಚ್ ಎರಡು ಫ್ಯಾಬ್ರಿಕ್ಕು ನಾವೇನು ಕಟ್ ಮಾಡಿದ್ವಿ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಬರೋಣ. ನೀಟಾಗಿ 2 ಬಾರ್ಡರನ್ನು ಸಮ ಇಟ್ಕೊಂಡು ಅರ್ಧ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು. ಕರೆಕ್ಟಾಗಿ ಬಂದಿದೆ. ನಾವು ಸ್ಲೀವ್ಸ್ಗಳಿಗೂ ಸಹ ನಾವು ಇದೇ ರೀತಿ ಮಾಡ್ಕೊಬೋದು. ಈ ರೀತಿ ಮಾಡಿಕೊಂಡು ಆನಂತರ ಸ್ಲೀವ್ಸ್ನ ನಾವು ಇಲ್ಲಿಟ್ಟು ನಾವು ಟರ್ನಿಂಗ್ನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಈ ರೀತಿ ಬಂದಿದೆ ಇದು. ಇಲ್ಲಿ ನೋಡಿ, ನಾನು ಮೇಲ್ಗಡೆ ವಿಡಿಯೋ ಕಟ್ಟಾಗಿಬಿಟ್ಟಿದೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಿಬಿಟ್ಟೆ. ಐ ಆಮ್ ಸೊ ಸಾರಿ. ನಾನೇನು ಮಾಡಿದೆ, ಅದಾದಮೇಲೆ ಇದು ಸೀದಾ ಸೈಡಿಂದ ಈ ಕಡೆ ಸೀದಾ ಸೈಡಿಂದನೇ ನಾನು ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಆ ಲೈನಿಂಗ್ ಪೀಸ್ ಈ ಕಡೆ ಮಾತ್ರ ಸೆಂಟರಲ್ಲಿ ಮಾತ್ರ ಸ್ಟಿಚ್ ಮಾಡಿ ಅದನ್ನು ಕಟ್ ಮಾಡಿ ಇದ್ರ ಒಳಗಡೆಯಿಂದ ನಾನು ಲೈನಿಂಗ್ ಪೀಸ್ನ ಈ ರೀತಿ ಎಳ್ಕೊಂಡಿದ್ದೀನಿ. ಇವಾಗ ಈ ರೀತಿ ಎಳ್ಕೊಂಡಿದ್ದಾದಮೇಲೆ ಇವಾಗ ಇದ್ರ ಮೇಲೆ ಇನ್ನೂ ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಡು ಆನಂತರ ಇಲ್ಲಿ ಏನಿದೆ ಸೈಡ್ಸು ಫುಲ್ಲು ಇದನ್ನು ನಾನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ನನ್ನದು ವಿಡಿಯೋ ಆಗಿದೆ ಅಂದ್ಕೊಂಡೆ. ಐ ಆಮ್ ಸೊ ಸಾರಿ, ವಿಡಿಯೋ ಮಿಸ್ ಆಗೋಯ್ತು. ನಾನು ಇನ್ನೂ ಒಂದು ಬ್ಲೌಸ್ ಇದೇ ಥರ ಸ್ಟಿಚ್ ಮಾಡಿದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಮಾಮೂಲಿ ಇದ್ರ ಒಳಗಡೆಯಿಂದ ನಾನು ಲೈನಿಂಗ್ನ ಈ ಪಾರ್ಟ್ನ ಮಾತ್ರ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಈ ಪಾರ್ಟ್ನ ನಾನು ಆಚೆ ತೊಗೊಂಡೆ ಅಷ್ಟೇ. ಇವಾಗ ಇದು ಕಂಪ್ಲೀಟಾಗಿ ನಾನು ಇದನ್ನು ಮತ್ತು ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ತೀನಿ. ಈ ಪೋಟ್ಲಿಗಳನ್ನ ಸ್ಟಿಚ್ ಮಾಡೋಕ್ಕೆ ನಾವು ಸಿಂಗಲ್ ಫುಟೇ ಹಾಕಬೇಕು ಅಂತ ಏನೂ ಇಲ್ಲ, ಡಬಲ್ ಫುಟಲ್ಲೂ ಸಹ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಾವು ಬಲೂನ್ಸ್ನ ಹಾಕಿದ್ದೀವಲ್ಲ, ಸೊ ಅದರಿಂದ ಡಬಲ್ ಫುಟಲ್ಲಿ ಸ್ಟಿಚ್ ಮಾಡಿದ್ರೂ ನಡೆಯುತ್ತೆ. ಮತ್ತು ಸೂಜಿ ನೀಡಲ್ ಏನಾದರೂ ಆ ಬಲೂನ್ಸ್ ಆ ಪೋಟ್ಲಿ ಮೇಲೆ ಬಿದ್ದರೂ ಸಹ ಸೂಜಿಗೂ ಏನೂ ಡ್ಯಾಮೇಜ್ ಆಗೋಲ್ಲ. ಆದಷ್ಟು ಬಲೂನ್ಸ್ನೇ ಹಾಕಿ, ಕೆಲವೊಬ್ಬರು ಮಣಿಗಳನ್ನ ಹಾಕಿ ಸ್ಟಿಚ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಬಲೂನ್ಸೇ ಸೇಫ್ ಅಂತ ಹೇಳ್ಬೋದು. ಅದರಲ್ಲೂ ಒಂದೇ ಸೈಜ್ ಇರೋವಂಥ ಬಲೂನ್ಸ್ನ ಆರಿಸ್ಕೊಂಡು ನೀವು ಪೋಟ್ಲಿನ ಮಾಡ್ಕೊಳ್ಳಿ. ಆವಾಗ ಎಲ್ಲ ಪೋಟ್ಲಿಗಳು ಒಂದೇ ಸಮ ಇರುತ್ತೆ. ಈಗ ಪೋಟ್ಲಿಗಳು ಮತ್ತು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದಬೇಕು. ಇವಾಗ ಅದು ನೋಡಿ ಈ ರೀತಿ ರೆಡಿ ಆಗಿದೆ ಬ್ಲೌಸು. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆಗೆ ಒಂದು ಬಟ್ಟೆ ಕಟ್ಕೊಂಡು ಫಿಟ್ಟಿಂಗ್ನ ಮಾಡ್ಕೊತೀನಿ, ಅಂದರೆ ಫಿನಿಶಿಂಗ್ ಮಾಡ್ಕೊತೀನಿ, ಟರ್ನ್ ಮಾಡ್ಕೊತೀನಿ ಇದನ್ನು ಇಷ್ಟಕ್ಕೆ. ಅದಾದಮೇಲೆ ಇಲ್ಲಿ ಕತ್ತತ್ರ ನಾನು ಪೈಪಿಂಗ್ನ ಕಟ್ಕೊತೀನಿ. ಅಲ್ಲಿಗೆ ನಮ್ಮದು ಕಂಪ್ಲೀಟ್ ಬ್ಯಾಕು ರೆಡಿ ಆಗುತ್ತೆ. ಇವಾಗ ಬನ್ನಿ, 2 ಇಂಚ್ ಬಟ್ಟೆನ ಕಟ್ಕೊಳ್ಳೋಕ್ಕೂ ಮುಂಚೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವೇನು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಸರಿಯಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಮಾರ್ಕ್ ಹಾಕಿದ್ದೆ ನಾನು. ಇವಾಗ ಅದ್ರ ಪಕ್ಕದಲ್ಲಿ ಹಾಕ್ತೀನಿ, ಯಾಕಂದರೆ ಇದ್ರ ಕೆಳಗಡೆ ಬಂದುಬಿಟ್ರೆ ಅದು ಚೆನ್ನಾಗಿರಲ್ಲ, ಪಕ್ಕದಲ್ಲಿ ಬರಲಿ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಈ ಕಡೆ ಸೈಡ್ಗೂ ಸಹ ಒಂದು ಮಾರ್ಕನ್ನು ಹಾಕಿ ಅಲ್ಲಿ ಡಾಟ್ನ ಇಟ್ಕೊತೀನಿ.
ಒಂದು ಅರ್ಧ ಇಂಚು ಮತ್ತು ಇದರಿಂದ ಕೆಳಗಡೆಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಸರಿಯಾಗಿ ನಾನು ನೋಡಿಕೊಂಡು ಕಟ್ ಮಾಡ್ಕೊತೀನಿ. ತಿರ್ಗಾ ಮತ್ತೆ ಇದು ಅಷ್ಟೇ ಅರ್ಧ ಇಂಚಿಗೆ ಎಷ್ಟುದ್ದ ಬಂದಿದೆಯೋ ಅಷ್ಟುದ್ದಕ್ಕೆ ಒಂದು ಮಾರ್ಕನ್ನು ಹಾಕಿ ನೋಡಿ ಇವಾಗ ಆಗಿದೆ. ಇದಾದಮೇಲೆ ಇವಾಗ ಕೆಳಗಡೆಗೆ 1.5 ಇಂದ 2 ಇಂಚಷ್ಟು ಉದ್ದ ಅಗಲ ಬಂದು ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೋಡಿಕೊಂಡು ಕಟ್ ಮಾಡಿಕೊಂಡು ಈಗ ಕೆಳಗಡೆ ಅಟ್ಯಾಚ್ ಮಾಡ್ಕೊತೀನಿ. ಈ ಡಾಟ್ ಹಿಡ್ದಿರೋ ಜಾಗಕ್ಕೆ ಒಂದು ಸಣ್ಣದಾಗಿ ಫಿಲ್ಟ್ರನ್ನ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಇನ್ನೊಂದು ಕಡೆ ಡಾಟ್ ಹತ್ರನೂ ನಾನೊಂದು ಫಿಲ್ಟ್ರನ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತೀನಿ. ಆನಂತರ ಓಪನ್ ಮಾಡಿಕೊಂಡು ಕಿನಾರಿ ಹಾಕಿ ಮತ್ತು ಒಳಗಡೆ ತಿರುಗಿಸ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ನೆಕ್ಸ್ಟು ಪಟ್ಟಿ ಕಟ್ಟೋಕ್ಕೋಸ್ಕರ ನನ್ನ ಹತ್ರ ಒಂದು ಸ್ವಲ್ಪ ಪೈಪಿಂಗ್ ಇತ್ತು, ಅದು ಮತ್ತು ಅದ್ರ ಜೊತೆಗೆ ಲೈನಿಂಗ್ ಬಟ್ಟೆ ಇತ್ತಲ್ಲ ಅದನ್ನು ಆಡ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಸೈಡ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಬೇಕು. ಅದಾದಮೇಲೆ ಒಂದು ಸ್ಟಿಚ್ ಹಾಕಿರೋದ್ರ ಪಕ್ಕ 1/4 ಇಂಚ್ ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ಇವಾಗ ಪಟ್ಟಿಗೆ ಮೊದಲು ಪೈಪಿಂಗನ್ನ ಅಟ್ಯಾಚ್ ಮಾಡಿ ಆನಂತರ ನಾನು ಆಡ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ನಿಮ್ಗೆ ಅಟ್ ಎ ಟೈಮ್ ಆಗುತ್ತೆ ಅಂದರೂ ಅಟ್ ಎ ಟೈಮ್ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಅಟ್ ಎ ಟೈಮ್ ಅಟ್ಯಾಚ್ ಮಾಡೋದಕ್ಕೆ ಆಗಲ್ಲ ಅಂದರೆ ಫಸ್ಟು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಆನಂತರ ನಮ್ಮದು ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಬೋದು. ಹೆಂಗಾಗುತ್ತೋ ಹಾಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಅದು ಅಟ್ಯಾಚ್ ಆದಮೇಲೆ ಸಣ್ಣಗೆ ಈ ರೀತಿ ನಾಚನ್ನ ಇಟ್ಕೊಬೇಕು. ಕಚ್ಗಳನ್ನ ಮಾಡಿಕೊಂಡು ಕಾರ್ನರಲ್ಲಿ ಕಚ್ಗಳನ್ನ ಮಾಡಿಕೊಂಡು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕಿದ್ರೆ ಆಯಿತು. ನಾವು ಆಲ್ರೆಡಿ ಮಡ್ಸು ಹೊಲ್ದಿರೋದ್ರಿಂದ ಮತ್ತೆ ಏನು ಮಡಿಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸ್ಟಿಚ್ ಹಾಕಿದ್ರೆ ಮುಗಿಯುತ್ತೆ. ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಹೆಚ್ಚು ಡಿಸೈನರ್ ಬ್ಲೌಸ್ಗಳನ್ನ ಅತಿ ಸುಲಭವಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತಿಳ್ಕೊಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.